ವಿಶೇಷವಾದ ದೀಪ. ಕೇವಲ ನೀರಿಲ್ಲ ಚೂರು ಎಣ್ಣೆ ಮಾಡಬೇಕು. ನಾವು ಮಿಕ್ಸ್ ಬಂದು ನಮ್ಮ ಕುಂಬಳ ಜಾತ್ರೆಗೂ ವಿಶೇಷವಾದ ಭಕ್ತರಲ್ಲಿ ಕೊಡ್ತೀವಿ. ಅಪೂರ್ವ ಕಾರ್ಯಕ್ರಮವನ್ನು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಒಂದು ಉತ್ಸವ ದೀಪ ಕೊಡಬೇಕು ಅಂತಿತ್ತು. ಅದು ಇವತ್ತು ಈ ಜಾತ್ರೆಗೆ ಸಮರ್ಪಣೆ ಆಗ್ತಾ ಉಂಟು. ಎಣ್ಣೆಯ ಬಳಕೆ ಉಂಟು ಇದಕ್ಕೆ? ಎಣ್ಣೆ ಅದೇ ಮೇಲೆ ಆ 3/4 ಗ್ಲಾಸ್ ನೀರಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ರೆ 1 ಅವರ್ ಉರಿತದೆ ಈ ದೀಪದಲ್ಲಿ. ಈ ದೀಪದ ನೆನೆ ಅದುಂಟಲ್ಲ ಪತ್ತಿ, ಅದು ಉರಿತದೆ. ಅದಕ್ಕೆ ಎಲ್ಲ ಪೂರಕವಾಗಿ ಉಂಟು ಇದೆಲ್ಲ ಅಂಶಗಳು. ಅಂದ್ರೆ ಬಣ್ಣದ ನೀರಿನಲ್ಲಿ ಕೂಡ ಉರಿಸಿದ್ರೆ ಇನ್ನೂ ಚೆಂದ ಕಾಣ್ತದೆ ಅಂತ. 2 ಚಮಚ ಎಣ್ಣೆ 1 ಗಂಟೆ ಉರಿಬೇಕು. ಅಷ್ಟು ಇರಬೇಕು. ನೀನು ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಟೈಮ್ ಅದು. ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನದಿಂದ ಹಿಡಿದು ಮಂಗಳೂರಿನಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ ಒಂದು ವೆಂಕಟರಮಣ ಟೆಂಪಲ್ ಅಲ್ಲಿವರೆಗೆ ಈ ದೀಪಗಳು ಫೇಮಸ್. ಅದರಲ್ಲಿ ಒಂದು ಈ ಕೃಷ್ಣ ಟೆಂಪಲಿಗೆ ಮುಟ್ಟಿಸಬೇಕು ಅಂತ ಒಂದು ಸಂಕಲ್ಪ. ಅದರ ಪ್ರಕಾರ ಈ ಉತ್ಸವ ದೀಪ ಇವತ್ತು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಉರಿಸ್ತಾ ಉಂಟು. ಗೊತ್ತಾಯ್ತಾ? ಅದಕ್ಕೆ ಮೇನ್ ಬೇಕಾದದ್ದ 7 ಸುತ್ತಿನ ದೀಪಕ್ಕೆ ಗ್ಲಾಸಿನಲ್ಲಿ 3/4 ಪಾಲು ನೀರು ಹಾಕಿ, ಅದು ಬಣ್ಣದ ನೀರು ಆಗ್ತದೆ, ನಮ್ಮ ಕ್ಲಿಯರ್ ವಾಟರ್ ಆಗ್ತದೆ, ಎಂಥದಾದ್ರೂ ಹಾಕಿ 3/4 ಪಾಲು 1-2 ಸ್ಪೂನ್ ಎಣ್ಣೆ ಹಾಕಿ ಅದರ ಮೇಲೆ ತೇಲುವ ದೀಪ ಇಟ್ಟು ಉರಿಸುವ ಕ್ರಮ. ಇದನ್ನು ನಮಗೋಸ್ಕರ ಡಿಸೈನ್ ಮಾಡಿಕೊಟ್ಟವರು ಮಂಗಳೂರಿನ ತ್ರಿಲೋಕ್ ಮತ್ತೆ ತ್ರಿನೇತ್ರ ಅಂತ ಹೇಳುವ 2 ಸಹೋದರರು.